ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ 4ನೇ ಅಧ್ಯಾಯ ರೈತ ಸಾಮಾಜಿಕ ಚಳುವಳಿಗಳು. ಅದರಲ್ಲಿ ಈಗಾಗಲೇ ದಲಿತ ಚಳುವಳಿ, ಹಿಂದುಳಿದ ವರ್ಗದವರ ಚಳುವಳಿಯನ್ನು ಚರ್ಚೆ ಮಾಡಿದ್ದೇವೆ. ಈಗ ರೈತ ಚಳುವಳಿ. ಈ ಚಳುವಳಿಗಳು ಸರ್ವಕಾಲಿಕ ಮತ್ತು ವಿಶ್ವವ್ಯಾಪಿ. ಅದರಲ್ಲೂ ಕೂಡ ಭಾರತದಂಥ ದೇಶ ಗ್ರಾಮಗಳಿಂದ ಕೂಡಿರ್ತಕ್ಕಂಥ ಹಾಗೂ ರೈತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಚಿರಾಯ್ತು ಕಸುಬಿನ ವ್ಯವಸಾಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಜನರ ಸಂಖ್ಯೆನೇ ಹೆಚ್ಚು ಇರ್ತಕ್ಕಂಥ ಒಂದು ದೇಶ ಭಾರತ ದೇಶ. ಅದಕ್ಕಾಗಿಯೇ ರೈತನೇ ದೇಶದ ಬೆನ್ನೆಲುಬು ಅಂತೇಳಿ ಕರೀತಾರೆ. ತನ್ನ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ, ಮುಂಗಾರು ಮಳೆಯನ್ನು ನಚ್ಚಿರ್ತಕ್ಕಂಥ, ಮುಂಗಾರು ಮಳೆ ವಿಫಲವಾದಾಗ ಕುಟುಂಬ ಮತ್ತು ವ್ಯಕ್ತಿಯ ಬೇಡಿಕೆಗಳನ್ನು ಈಡೇರಿಸಲು ಅಸಮರ್ಥರಾಗಿರ್ತಕ್ಕಂಥ, ಸರಿಯಾದ ರೀತಿಯಲ್ಲಿ ಪ್ರಮಾಣದಲ್ಲಿ ಮಳೆ ಬಿದ್ದಾಗ ವೈಜ್ಞಾನಿಕವಾದಂಥ ದರ ಸಿಗದೆ ಕೈಚೆಲ್ಲಿ ಕೂರುವಂತಹ, ತಾನು ಹಸಿದ ಹೊಟ್ಟೆಯಲ್ಲಿದ್ದರೂ ದೇಶಕ್ಕೆ ಅನ್ನವನ್ನು ನೀಡುವಂತಹ, ತಾನು ಮೈಮುಚ್ಚಿಕೊಳ್ಳಲು ಬಟ್ಟೆ ಇರದಿದ್ದರೂ ದೇಶದ ಜನತೆಯ ಬಟ್ಟೆಗಾಗಿ ಹತ್ತಿಯನ್ನು ಬೆಳೆದುಕೊಡುವಂತಹ ಒಂದು ವರ್ಗ ರೈತಾಪಿ ವರ್ಗ. ಜೊತೆಗೆ ಬಡ್ಡಿಯ ಹೊರೆ, ಅವೈಜ್ಞಾನಿಕವಾದಂತಹ ಭೂಸ್ವಾಧೀನ, ಬೆಳೆದ ಬೆಳೆಗೆ ಸರಿಯಾದಂತಹ ಬೆಲೆ ಸಿಗದೇ ಇರತಕ್ಕಂಥದ್ದು, ಅಸಮರ್ಪಕವಾಗಿರ್ತಕ್ಕಂತಹ ವಿದ್ಯುತ್ ಶಕ್ತಿ ಪೂರೈಕೆ, ಮಾರುಕಟ್ಟೆಗಳಲ್ಲಿ ಮಧ್ಯವರ್ತಿಗಳ ಹಾವಳಿ, ಇಂಥ ಎಷ್ಟೊಂದು ಸಮಸ್ಯೆಗಳು. ಒಂದು ಸಮಸ್ಯೆಯನ್ನು ಕೆದಕುತ್ತಾ ಹೋದರೆ 100,000 ಲಕ್ಷ ಸಮಸ್ಯೆಗಳನ್ನು ಸಹಿಸಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ವರ್ಗ ರೈತಾಪಿ ವರ್ಗ. ಮಾಲೀಕರ ಪಟ್ಟಬದ್ಧವಾದಂಥ ಹಿತಾಸಕ್ತಿ, ಕೆಲಸಗಾರರನ್ನು ಜೀತದಾಳುವಾಗಿ ನೋಡುವ ಮನೋಭಾವ, ಇವೆಲ್ಲವುಗಳು ಕೂಡ ರೈತರ ಚಳುವಳಿಗೆ ಕಾರಣ ಆಗುತ್ತೆ. ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ಚೌಧರಿ ಚರಣ್ ಸಿಂಗ್, ಮಹಾರಾಷ್ಟ್ರದ ಶೇತ್ಕಾರಿ ಚಳುವಳಿಯ ರೂವಾರಿ ಶರದ್ ಜೋಶಿ, ಉತ್ತರ ಪ್ರದೇಶದ ಭಾರತೀಯ ಕಿಸಾನ್ ಒಕ್ಕೂಟದ ನಾಯಕರಾದಂಥ ಮಹೇಂದ್ರ ಸಿಂಗ್ ಟಿಕಾಯತ್, ತಮಿಳುನಾಡಿನ ನಾರಾಯಣಸ್ವಾಮಿ ನಾಯ್ಡು, ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರೊಫೆಸರ್ MD ನಂಜುಂಡಪ್ಪ, ND ಸುಂದರೇಶ್, A ಸೋಮಲಿಂಗಯ್ಯ, ಶೇಷಾರೆಡ್ಡಿ ಇವರು ರೈತರ ಸಮಸ್ಯೆಯನ್ನು ಬಗೆಹರಿಸಲು ಹೋರಾಡಿದಂಥ ಮಹಾನ್ ರೈತ ನಾಯಕರಾಗಿ ಹೊರಹೊಮ್ತಾರೆ. ಯಾವುದೇ ರೈತ ನಾಯಕರು ಎಷ್ಟೇ ಮಟ್ಟಿಗೆ ಹೊರಹೊಮ್ಮಿದ್ರೂ ಕೂಡ ಸರ್ಕಾರಗಳು ರೈತರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದರು ರೈತರನ್ನು ತಲುಪದ ಮಧ್ಯವರ್ತಿಗಳಿಂದಲೇ ಅವೆಲ್ಲವೂ ಲೂಟಿಯಾಗುವಂತಹ, ಸುಲಿಗೆಯಾಗುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಭಾರತದಲ್ಲಿ ನಾವು ಹೊಂದಿದ್ದೇವೆ. ಒಂದಿಡೀ ದೇಶದ ಬೆನ್ನೆಲುಬನ್ನು ಮುರಿಯುವ, ದುರ್ಬಲಗೊಳಿಸುವ ಹಾಗೂ ಶೋಷಿಸುವ ಒಂದು ಕೆಲಸಕ್ಕೆ ಸರ್ಕಾರದಿಂದಲೂ, ಕಂಪನಿಗಳಿಂದಲೂ ಮತ್ತು ಎಲ್ಲ ವರ್ಗದಿಂದಲೂ ಕೂಡ ನಡೀತಾ ಇದೆ. ಒಂದು ಸಣ್ಣದೊಂದು ಉದಾಹರಣೆಯನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಣ್ಣದೊಂದು ಉದಾಹರಣೆಯನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 1996ನೇ ಇಸ್ವಿನಲ್ಲಿ 1996ನೇ ಇಸ್ವಿನಲ್ಲಿ
ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ ಭಾರತಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್, ಈಗೇನು ಬಿಸ್ಲೇರಿ ವಾಟರ್ ಬಾಟಲ್ಗಳನ್ನು 1 ಲೀಟರಿನ ನೀರಿನ ಬಾಟಲ್ಗಳನ್ನು ನೋಡ್ತಾ ಇದ್ದೇವೆ, ಅದು ಮಾರುಕಟ್ಟೆಗೆ ಲಗ್ಗೆ ಇಟ್ಟಂಥ ಒಂದು ಸಂದರ್ಭದಲ್ಲಿ 1 ಲೀಟರ್ ನೀರಿನ ಬೆಲೆ 1 ಲೀಟರ್ ನೀರಿನ ಬೆಲೆ ಎಷ್ಟಿತ್ತು? 15 ರೂಪಾಯಿಗಳು. 1 ಲೀಟರ್ ನೀರಿನ ಬೆಲೆ 15 ರೂಪಾಯಿ. ರೈತರಿಂದ ಸಹಕಾರಿ ಸಂಘಗಳ ಮುಖಾಂತರ ಖರೀದಿ ಮಾಡುತ್ತಿದ್ದಂಥ 1 ಲೀಟರ್ ಹಾಲಿನ ಬೆಲೆ 8 ರೂಪಾಯಿಗಳು ಮಾತ್ರ. 8 ರೂಪಾಯಿಗಳು ಮಾತ್ರ. How our governments are favor to farmers? Whether the government is favor to farmers or MNC companies, MNCs. ನಮ್ಮ ಸರ್ಕಾರಗಳು ಎಷ್ಟರ ಮಟ್ಟಿಗೆ ರೈತರ ಪರವಾಗಿದ್ದಾವೆ, ಎಷ್ಟರ ಮಟ್ಟಿಗೆ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಗುಲಾಮರಾಗಿದ್ದಾವೆ, ಅದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಒಬ್ಬ ರೈತ ಉತ್ಪಾದನೆ ಮಾಡ್ತಕ್ಕಂಥ ಹಾಲಿನ ದರ 8 ರೂಪಾಯಿ, 1 ಲೀಟರ್ ನೀರಿನ ಬೆಲೆ 15 ರೂಪಾಯಿ ಆದರೆ ವೇರ್ ದೇರ್ ಈಸ್ ಎಕನಾಮಿಕಲ್ ಈಕ್ವಾಲಿಟಿ, ವೇರ್ ದೇರ್ ಈಸ್ ಜಸ್ಟಿಸ್, ವಾಟ್ ಕೈಂಡ್ ಆಫ್ ಜಸ್ಟಿಸ್ that we are going to establish in our nation under such a system? ಇಂಥ ಒಂದು ಸಿಸ್ಟಮ್ ಅನ್ನು ಇಟ್ಕೊಂಡು ನಾವು ಯಾವ ರೀತಿಯ ಒಂದು ಆರ್ಥಿಕವಾದಂಥ ನ್ಯಾಯವನ್ನು ನಮ್ಮ ದೇಶದಲ್ಲಿ ಸ್ಥಿರಗೊಳಿಸಲಿಕ್ಕೆ ಹೊರಟಿದ್ದೇವೆ ಅನ್ನೋದನ್ನು ಇದೊಂದು ಸಣ್ಣ ಒಂದು ಉದಾಹರಣೆ. 1 ಲೀಟರ್ ನೀರಿನ ಬೆಲೆಗೂ 1 ಲೀಟರ್ ಹಾಲಿನ ಬೆಲೆಗೂ ಒಂದು ಇದ್ದಂಥ ವ್ಯತ್ಯಾಸ. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ವಿದರ್ಭ ಪ್ರದೇಶದಲ್ಲಿ ಸಾವಿರಾರು ರೈತ ಸಮುದಾಯದವರು, ಸಾವಿರಾರು ಜನ ರೈತರು ನೇಣಿಗೆ ಶರಣಾದರು, ಆತ್ಮಹತ್ಯೆಗೆ ಶರಣಾದರು. ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಾಲವನ್ನು ತೀರಿಸಲಿಕ್ಕಾಗದೆ, ಪ್ರೈವೇಟ್ನಲ್ಲಿ ಮಾಡಿಕೊಂಡಿದ್ದಂಥ ಸಾಲಗಳನ್ನು ತೀರಿಸಲಿಕ್ಕಾಗದೆ, ಬೆಳೆಯನ್ನು ನೆಚ್ಚಿ ಅದರ ಮೇಲೆ ತನ್ನ ಬಂಡವಾಳವನ್ನು ಸಾಲ ಮಾಡಿ ತಂದು ಹಾಕಿ ಮಳೆ ಬಂದರೂ ದರ ಸಿಗದೆ, ದರ ಸಿಕ್ಕರೂ ಮಧ್ಯವರ್ತಿಗಳ ಹಾವಳಿಯಿಂದ ನಷ್ಟವನ್ನು ಅನುಭವಿಸಿದಂಥ ರೈತರು ಬೇಸತ್ತು ಸಾವಿರಾರು ಸಂಖ್ಯೆಯ ರೈತರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಇದು ಕೇವಲ ವಿದರ್ಭ ಪ್ರದೇಶದಷ್ಟೇ ಅಲ್ಲ, ತೆಲಂಗಾಣ ಪ್ರದೇಶದಲ್ಲೂ ಕೂಡ, ಕರ್ನಾಟಕದಲ್ಲೂ ಕೂಡ, ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ, ಒಂದಿಡೀ ದೇಶಾದ್ಯಂತ ಇದೇ ಸಮಸ್ಯೆಗಳು ತಲೆದೋರುತ್ತವೆ. ಕಾರಣ ಆ ರೈತರಿಗೆ ಆಗುತ್ತಿರುವ ಅನ್ಯಾಯ. ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿರುವ ಕಾರ್ಯಕ್ರಮಗಳನ್ನು 100ಕ್ಕೆ 100ರಷ್ಟು ರೈತರ ಮನೆ ಬಾಗಿಲಿಗೆ ತಲುಪುವಂತೆ ಅವುಗಳನ್ನು ಅನುಷ್ಠಾನ ಮಾಡದೇ ಇರುವುದು ಇದಕ್ಕೆಲ್ಲದಕ್ಕೂ ಕಾರಣ. ಈಗ ಒಂದೊಂದಾಗಿ ಈ ರೈತರ ಚಳುವಳಿ ನಡೀಲಿಕ್ಕೆ ಇರ್ತಕ್ಕಂಥ ಕಾರಣಗಳನ್ನು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ವಂಚಿತ ಭಾವನೆ. ಕೈಗಾರಿಕೆಯಂತಹ ಸಂಘಟಿತ ವಲಯಕ್ಕೆ ಹೋಲಿಸಿದಾಗ ರೈತರಿಗೆ ದೊರೆತಿರುವ ಸೌಲಭ್ಯಗಳು ತೀರಾ ಕಡಿಮೆ. ಒಬ್ಬ ವ್ಯಕ್ತಿ, ಒಬ್ಬ ಕೈಗಾರಿಕೋದ್ಯಮಿ ನಾನಿಲ್ಲೊಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತೇನೆ ಅಂತಂದರೆ ಆತನಿಗೆ ರೈತರ ಭೂಮಿಯನ್ನು ಕಸಿದುಕೊಂಡು ಆತನಿಗೆ ಆ ಭೂಮಿಯನ್ನು ಕೊಡ್ತಾರೆ. ರಿಯಾಯಿತಿ ದರದಲ್ಲಿ ವಿದ್ಯುತ್ತನ್ನು ನಿರಂತರವಾಗಿ ಹರಿಸ್ತಾರೆ. ನೀರಿನ ಸೌಕರ್ಯವನ್ನು ಮಾಡಿಕೊಡ್ತಾರೆ. ಅನೇಕ ತೆರಿಗೆಗಳಿಂದ ವಿನಾಯಿತಿಯನ್ನು ದೊರಕಿಸಿಕೊಡ್ತಾರೆ. ಆದರೆ ರೈತರಿಗೆ ಇರುವ ಭೂಮಿಯಲ್ಲಿ ಇರ್ತಕ್ಕಂಥ ನೀರಾವರಿ ಸೌಲಭ್ಯಗಳನ್ನು ಹೊಂದಲಿಕ್ಕೆ ದಿನದಲ್ಲಿ 3 ತಾಸು ಕರೆಂಟು, ರಾತ್ರಿಯಲ್ಲಿ 2 ತಾಸು ಕರೆಂಟು, ನೀನು ಹಗಲು ಮಲಗಬೇಡ, ರಾತ್ರಿನೂ ಮಲಗಬೇಡ ಅನ್ನುವ ಒಂದು ಪದ್ಧತಿ, ಅನ್ನುವ ಒಂದು ಅಘೋಷಿತವಾಗಿರ್ತಕ್ಕಂಥ ರೈತನಿರುವುದೇ ಹಗಲು ರಾತ್ರಿ ಕಷ್ಟಪಡಲಿಕ್ಕೆ ಅನ್ನುವ ತೀರಾ ಕಡೆಯ ಸಾಲಿನ ಕಡೆಗೆ ನಿಂತಿರ್ತಕ್ಕಂಥ ಸೌಲಭ್ಯಗಳನ್ನು ಪಡೆಯುವಲ್ಲಿ ಸಾಲಿನಲ್ಲಿ ಸಂಪೂರ್ಣವಾಗಿ ಹಿಂದೆ ಕಡೆಗೆ ನಿಂತಿರ್ತಕ್ಕಂಥ ಒಂದು ಸಮುದಾಯ ರೈತ ಸಮುದಾಯ. ಇನ್ನು
ಗೊಬ್ಬರ, ರಸಗೊಬ್ಬರಗಳು ಮತ್ತು ಕ್ರಿಮಿ ಕೀಟನಾಶಕಗಳು ಇವುಗಳನ್ನೆಲ್ಲವುಗಳನ್ನು ಹೊಂದುವಲ್ಲಿ ಕೊರತೆ, ವೈಜ್ಞಾನಿಕವಾದಂತಹ ಯಾವುದೇ ರೀತಿಯ ಔಷಧಿ ಮತ್ತು ಗೊಬ್ಬರಗಳ ಬಳಕೆಯನ್ನು ಮಾಡಿಕೊಳ್ಳಲಿಕ್ಕೆ ಆ ಗೊಬ್ಬರಗಳ ಪೂರೈಕೆ ಆಗಬೇಕಲ್ವೇ, ಕಳಪೆ ಗುಣಮಟ್ಟದ ಬೀಜ. ಯಾವುದೋ ಒಂದು ಕಂಪನಿ ಬರ್ತದೆ, ಮಲ್ಟಿನ್ಯಾಷನಲ್ ಕಂಪನಿ ಬೀಜಗಳನ್ನು ಮಾರಾಟ ಮಾಡ್ತದೆ. ಆ ಬೀಜಗಳನ್ನು ಖರೀದಿ ಮಾಡಿದ ರೈತ ಹೊಲದಲ್ಲಿ ಅದನ್ನು ಬಿತ್ತನೆ ಮಾಡಿ ಬೆಳೀತಾನೆ. 6 ತಿಂಗಳು 5 ತಿಂಗಳು ಅದನ್ನು 3 ತಿಂಗಳು ತನಕ ಅದನ್ನು ಸಾಕಿ ಬೆಳೀತಾನೆ. ಬೆಳೆದಾದ ಮೇಲೆ ಅದು ಹೂವನ್ನು ಬಿಡುವುದಿಲ್ಲ, ಫಸಲನ್ನು ನೀಡುವುದಿಲ್ಲ. ಅದುವರೆಗೆ ಮಾಡಿರುವ ಖರ್ಚು ಇವು ಎಲ್ಲವುಗಳು ಕೂಡ ಏನಾಗಿದ್ದಾವೆ, ನಾನು ವಂಚಿತನಾಗಿದ್ದೇನೆ, ನನ್ನನ್ನು ಎಲ್ಲರೂ ಮೋಸಗೊಳಿಸ್ತಾ ಇದ್ದಾರೆ, ನಾನು ಮೋಸಕ್ಕೆ ಒಳಗಾಗ್ತಾ ಇದ್ದೇನೆ, ನನ್ನ ಮುಗ್ಧತೆಯನ್ನು, ನನ್ನ ಹೃದಯ ವೈಶಾಲ್ಯತೆಯನ್ನು ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಅವರ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ, ನನ್ನನ್ನು ಮೋಸಗೊಳಿಸ್ತಾ ಇದ್ದಾರೆ, ನಾನು ವಂಚಿತನಾಗಿದ್ದೇನೆ ಎನ್ನುವ ಮನೋಭಾವನೆ ಒಂದಿಡೀ ರೈತ ಸಮುದಾಯದ ಮನಸ್ಸಿನಲ್ಲಿ ಬೆಳೆಯಿತು. ಇನ್ನು ಪ್ರಾಕೃತಿಕ ವಿನಾಶ ಆದಾಗ, ಬೆಂಕಿ ಮುಂತಾದಂಥ ದುರಂತಗಳು ಉಂಟಾಗಿ ಫಸಲು ಹಾಳಾದಾಗ ವೈಜ್ಞಾನಿಕವಾಗಿರ್ತಕ್ಕಂಥ ಬೆಳೆ ವಿಮೆ ಇಲ್ಲದೇ ಇರುವುದು. ಹೆಸರಿಗೆ ಇರುವ ಬೆಳೆ ವಿಮೆ ವಿಮಾ ಕಂಪನಿಗಳ ಹೊಟ್ಟೆಯನ್ನು ತುಂಬಿಸಲಿಕ್ಕಾಗಿ ಇದೆಯೇ ಹೊರತು ರೈತರ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಯಾವುದೇ ಸ್ಕೀಮ್ಗಳು ಇವತ್ತು ನಮ್ಮ ಭಾರತದಲ್ಲಿ ಇಲ್ಲದೇ ಇರುವುದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇವೆಲ್ಲ ಕಾರಣಗಳಿಗಾಗಿ ರೈತರು ನಾವು ವಂಚಿತರಾಗ್ತಾ ಇದ್ದೇವೆ. ನಾವು ಈ ವಂಚನೆಗಳಿಂದ ನಾವೇನಾಗಬೇಕಾಗಿದೆ, ಮುಕ್ತರಾಗಬೇಕಾಗಿದೆ. ನಾವು ನ್ಯಾಯಯುತವಾಗಿ ದುಡಿಬೇಕಾಗಿದೆ. ಆರ್ಥಿಕ ನ್ಯಾಯ ಮತ್ತು ಆರ್ಥಿಕ ಸಮಾನತೆಯನ್ನು ನಾವು ಕೂಡ ಪಡೆಯಬೇಕಾಗಿದೆ ಎನ್ನುವ ಮಾನಸಿಕ ಸ್ಥಿತಿಗೆ ಬಂದು ತಲುಪಿದ್ರು, ಚಳುವಳಿಗೆ ಧುಮುಕಿದ್ರು. ಇದರಿಂದ ರೈತ ಚಳುವಳಿ ನಡೆಯಿತು. ಇನ್ನು ರೈತ ಸಮಸ್ಯೆಗಳ ಕಡೆಗಣನೆ, ರೈತರ ಸಮಸ್ಯೆಗಳನ್ನು ಯಾವಾಗಲೂ ಕೂಡ ಇಗ್ನೋರ್ ಮಾಡಲಾಗ್ತದೆ, ಅದನ್ನು ತಳ್ಳಿ ಹಾಕಲಾಗ್ತದೆ, ಅದನ್ನು ಮುಚ್ಚಿ ಹಾಕಲಿಕ್ಕೆ ನೋಡಲಾಗ್ತದೆ. ಆ ಸಮಸ್ಯೆಗಳನ್ನು ಯಾವತ್ತೂ ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದೇ ಸರ್ಕಾರ ಯಾವುದೇ ಕಾನೂನುಗಳನ್ನು, ಕಠಿಣವಾದ ಕ್ರಮಗಳನ್ನು ಇದುವರೆಗೂ ಎಫೆಕ್ಟಿವ್ ಆಗಿ ಜಾರಿಗೊಳಿಸಿರ್ತಕ್ಕಂಥದ್ದನ್ನು ನಾವೆಲ್ಲಿಯೂ ಕೂಡ ಕಾಣೆವು. ಬ್ರಿಟಿಷ್ ಸರ್ಕಾರದ ಕಾಲದಿಂದಲೂ ಕೂಡ ರೈತರ ಸಮಸ್ಯೆಗಳು ಕಡೆಗಣಿಸಲ್ಪಟ್ಟಿದ್ದಾವೆ. ಆ ಸಮಯದಲ್ಲಿ ಬಂಗಾಳ ಸರ್ಕಾರ ನೀಲಿ ಬೆಳೆಗಳನ್ನು ಬೆಳೆಯುವುದನ್ನು ನಿಷೇಧಿಸಿತು. ನೀಲಿ ಬೆಳೆಗಳನ್ನು ಬೆಳೆಯುವುದನ್ನು ನಿಷೇಧಿಸಿತು ಅಂದರೆ ಬಂಗಾಳ ಸರ್ಕಾರ ಕೆಲವೊಂದಿಷ್ಟು ಬೆಳೆಗಳನ್ನು ಬ್ಯಾನ್ ಮಾಡಿತು, ಅವುಗಳ ಮೇಲೆ ಬಹಿಷ್ಕಾರವನ್ನು ಹೇರ್ತು, ಅವುಗಳನ್ನು ಬೆಳಿಬಾರದು ಅಂತಂದು ಕೆಲವೊಂದಿಷ್ಟು ಬೆಳೆಗಳು. ಆದರೂ ಆ ಭೂಮಿಯಲ್ಲಿ ಅದೇ ಬೆಳೆಯನ್ನು ಬೆಳೆಯಬೇಕಾಗಿದ್ದಂಥ ರೈತರು ಆ ಬೆಳೆಗಳನ್ನು ಬೆಳೆದು ಬಿಟ್ಟರು. ಆಗ ಆ ನೀಲಿ ಬೆಳೆಗಳನ್ನು ಬೆಳೆದಂಥ ರೈತರ ಭೂಮಿಯನ್ನು ವಶಪಡಿಸಿಕೊಂಡ್ರು. ಜೊತೆಗೆ ಹೆಚ್ಚು ತೆರಿಗೆಯನ್ನು ಅವರ ಮೇಲೆ ವಿಧಿಸಲಾಯಿತು. ರೈತರನ್ನು ಬಂಧಿಸುವ, ರೈತರಿಗೆ ಮಾನಸಿಕವಾದ ಕಿರುಕುಳವನ್ನು ನೀಡ್ತಕ್ಕಂಥ ಕೆಲಸವನ್ನು ಬಂಗಾಳ ಸರ್ಕಾರ ಮಾಡಿತು. ಇದರಿಂದ ರೈತರೆಲ್ಲರೂ ಸೇರಿಕೊಂಡು ಖೇಡಾ ಚಳುವಳಿಯನ್ನು ಮಾಡಬೇಕಾಯಿತು. ಖೇಡಾ ಚಳುವಳಿ ಅಂದರೆ ಏನು ಅಂತ 1 ಮತ್ತು 2 ಅಂಕದ ಪ್ರಶ್ನೆಯಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ. ಖೇಡಾ ಚಳುವಳಿ ಅಂದರೆ ಬಂಗಾಳ ಸರ್ಕಾರ ನಿಷೇಧಿಸಿದ್ದಂಥ ನೀಲಿ ಬೆಳೆಗಳನ್ನು ಬೆಳೆದ ರೈತರು ಆ ಬೆಳೆಗಳನ್ನು ಬೆಳೆದದ್ದಕ್ಕಾಗಿ ಬಂಗಾಳ ಸರ್ಕಾರ ಹೆಚ್ಚುವರಿ ತೆರಿಗೆಯನ್ನು ವಿಧಿಸಿದ್ದರಿಂದ, ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡಿದ್ದರಿಂದ ರೈತರೆಲ್ಲರೂ ಒಂದು ಚಳುವಳಿಯನ್ನು ನಡೆಸ್ತಾರೆ. ಆ ಚಳುವಳಿಯನ್ನು ಖೇಡಾ ಚಳುವಳಿ ಅಂತೇಳಿ ಕರೀತಾರೆ. ಬಂಗಾಳದ ರೈತರೆಲ್ಲರೂ ಬಂಗಾಳ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ಮಾಡಿದ ಚಳುವಳಿಯನ್ನು ಖೇಡಾ ಚಳುವಳಿ ಅಂತೇಳಿ ಕರೀತಾರೆ. ಎಷ್ಟು ತರ ಬೇಕಾದರೂ ಅದಕ್ಕೆ ಉತ್ತರವನ್ನು ನೀವು ಬರೀಬಹುದು. ಇನ್ನು ಸಾಲದ ಹೊರೆ, ಬ್ಯಾಂಕ್ ಮತ್ತು ಇತರೆ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು
ಅದನ್ನು ಮರುಪಾವತಿ ಮಾಡಲು ಸಾಧ್ಯವಾಗದೆ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ರೈತ ಸಮುದಾಯ ತನ್ನ ಕೃಷಿಯೋಗ್ಯ ಭೂಮಿಯನ್ನು ಅಡವಿಟ್ಟು, ಬ್ಯಾಂಕ್ಗಳಲ್ಲಿ ಅಡವಿಟ್ಟು ಬೆಳೆ ಸಾಲವನ್ನು ಪಡೀತಾರೆ. ದೀರ್ಘಕಾಲೀನ ಬೆಳೆಯನ್ನು, ದೀರ್ಘಕಾಲೀನ ಸಾಲವನ್ನು ಕೂಡ ಪಡೀತಾರೆ. ಪಡೆದಿರ್ತಕ್ಕಂಥ ಸಾಲಕ್ಕೆ ಬಡ್ಡಿಯನ್ನು ಮರುಪಾವತಿಯನ್ನು ಕೂಡ ಮಾಡಲಿಕ್ಕಾಗದ ಪರಿಸ್ಥಿತಿಗೆ ಬಂದು ತಲುಪ್ತಾರೆ. ಯಾಕೆ ಅಂತಂದರೆ ಮಾರುಕಟ್ಟೆಯಲ್ಲಿ ವೈಜ್ಞಾನಿಕವಾಗಿ ಬೆಳೆಗೆ ಬೆಲೆ ಸಿಗದೇ ಇರತಕ್ಕಂಥದ್ದು, ಮಳೆ ಸರಿಯಾದ ಸಕಾಲದಲ್ಲಿ ಮಳೆ ಆಗದೇ ಇರತಕ್ಕಂಥದ್ದು, ಕಳಪೆ ಬೀಜ ಗೊಬ್ಬರಗಳು, ಕಳಪೆ ಕ್ರಿಮಿನಾಶಕ ಮತ್ತು ಕೀಟನಾಶಕಗಳು, ಇವೆಲ್ಲವುಗಳ ಸಮಸ್ಯೆಗಳ ನಡುವೆ ಆತನಿಗೆ ರೈತಾಪಿ ಕೆಲಸದಲ್ಲಿ ತನ್ನ ಬೆಳೆಗಳನ್ನು ಮಾರಿ ಸಾಲವನ್ನು ಮರುಪಾವತಿ ಮಾಡಲಿಕ್ಕಲ್ಲ, ತನ್ನ ಜೀವನವನ್ನು ಕೂಡ ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಆಗದ ಪರಿಸ್ಥಿತಿಗೆ ರೈತ ಬಂದು ನಿಲ್ತಾನೆ. ಇದರಿಂದ ಆತನ ಮೇಲೆ ಸಾಲದ ಹೊರೆ ಹೆಚ್ಚಾಗ್ತದೆ. ಮಾರುಕಟ್ಟೆಯ ಏರಿಳಿತ, ಮಧ್ಯವರ್ತಿಗಳ ಹಾವಳಿ, ಇನ್ನೂ ಅನೇಕ ಕಾರಣಗಳು ಇದಕ್ಕೆ. ಇನ್ನು ಈ ಕಾರಣಕ್ಕಾಗಿ ರೈತರು ಏನಾಗ್ತಾರೆ, ಆತ್ಮಹತ್ಯೆಗೆ ಶರಣಾಗ್ತಾರೆ. ರೈತ ದುಡಿತಾ ಇದ್ದಂಥ ಒಬ್ಬ ಮನೆಯ ರೈತನೊಬ್ಬನು ಆತ್ಮಹತ್ಯೆಗೆ ಶರಣಾದರೆ ಆತನ ಮನೆ ಎಲ್ಲವೂ ಕೂಡ, ಆತನ ಒಂದಿಡೀ ಮನೆತನ, ಆತನ ಒಂದಿಡೀ ಸಂಸಾರ ಬೀದಿಗೆ ಬರ್ತದೆ. ಇಡೀ ಸಂಸಾರ ಜೀವನವನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕಾಗಿ ಹೆಣಗಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದು ತಲುಪ್ತಾರೆ. ಇನ್ನು ಸಹವರ್ತಿಗಳಲ್ಲಿ ಭಯದ ಒಂದು ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿದಂತಾಗ್ತದೆ. ಹತ್ತಿರದಲ್ಲಿ ಇರ್ತಕ್ಕಂಥವರು, ಆತನ ಸಹವರ್ತಿಗಳಾಗಿರ್ತಕ್ಕಂಥವರು, ಅವರೆಲ್ಲರೂ ಕೂಡ ಭಯದ ವಾತಾವರಣದಲ್ಲಿ ಬೆಳೀತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದು ತಲುಪ್ತಾರೆ. ಇದರಿಂದ ಹೊರಗೆ ಬರಬೇಕಲ್ಲ, ನಾವು ಸಾಯುವುದಕ್ಕಿಂತಲೂ ಹೋರಾಡುವುದು ಉತ್ತಮ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ನನಗಿರುವ ಸಮಸ್ಯೆಗಳನ್ನು ಬಹಿರಂಗವಾಗಿ ಚಳುವಳಿಯನ್ನು ಮಾಡುವ ಮುಖಾಂತರ, ಸರ್ಕಾರದ ಗಮನಕ್ಕೆ ತರುವ ಮುಖಾಂತರ, ಸರ್ಕಾರದಿಂದ ನನಗೆ ನನಗೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಪಡೀತಕ್ಕಂಥದ್ದು ಉತ್ತಮ ಅನ್ನೋ ಮನೋಭಾವನೆ ರೈತರಲ್ಲಿ ಬಂತು, ಚಳುವಳಿಗೆ ಇಳಿದ್ರು. ಇನ್ನು ಪ್ರಾಕೃತಿಕ ವಿಕೋಪ, ನಮ್ಮ ಭಾರತದಲ್ಲಿ ಪ್ರಕೃತಿ ಯಾವಾಗಲೂ ಕೂಡ ಒಂದೇ ರೀತಿಯದಾಗಿ ಇಲ್ಲ. ಕೆಲವು ವರ್ಷಗಳು ಅತಿವೃಷ್ಟಿ, ಕೆಲವು ವರ್ಷ ಅನಾವೃಷ್ಟಿ. ಮಳೆಯಾದರೂ ಕೂಡ ಸಕಾಲದಲ್ಲಿ ಮಳೆಯಾಗದೆ ಅಕಾಲದಲ್ಲಿ ಮಳೆಯಾಗ್ತಕ್ಕಂಥದ್ದು ಪ್ರಾಕೃತಿಕ ವಿಕೋಪ. ಅನಿಯಮಿತವಾದ ಮುಂಗಾರನ್ನೇ ನಂಬಿಕೊಂಡಿರ್ತಕ್ಕಂಥ ರೈತ ವರ್ಗ. ಇನ್ನು ನೆರೆ, ಬರಗಾಲ, ಬೆಳೆ, ಕೀಟಬಾಧೆ, ಭೂಸವಕಳಿ, ಬರಡು ಭೂಮಿ, ಇವುಗಳೇ ಇತ್ಯಾದಿಯಿಂದಾಗಿ ಭಾರತದ ರೈತ ಮಳೆಯೊಡನೆ ಜಗಳಾಟವಾಡಿದಂತೆ. ಭಾರತದ ರೈತ ಜಗಳ ಆಡಬೇಕಾಗಿರೋದು ಮನುಷ್ಯನ ಜೊತೆಗೆ ಅಲ್ಲ, ವೈರಿಯ ಜೊತೆಗೆ ಅಲ್ಲ, ಮಳೆಯ ಜೊತೆಗೆ ಜಗಳಾಟವನ್ನು ಆಡಬೇಕಾಗಿದೆ, ಹೋರಾಟವನ್ನು ಮಾಡಬೇಕಾಗಿದೆ, ಗೆಲ್ಲಬೇಕಾಗಿದೆ, ಬೆಳೆಯನ್ನು ಬೆಳಿಬೇಕಾಗಿದೆ, ಮಾರಾಟ ಮಾಡಬೇಕಾಗಿದೆ, ಲಾಭ ಗಳಿಸಬೇಕಾಗಿದೆ, ಬ್ಯಾಂಕಿಗೆ ಸಾಲವನ್ನು ಮರುಪಾವತಿ ಮಾಡಬೇಕಾಗಿದೆ. ಇದರಿಂದಲೂ ಕೂಡ ರೈತ ವರ್ಗ ಏನು ಮಾಡ್ತು, ನಮಗೂ ನಿಗದಿತವಾದಂಥ ಆರ್ಥಿಕ ಸಬಲೀಕರಣದತ್ತ ಹೋಗಲಿಕ್ಕೆ ಅವಕಾಶಗಳು ಬೇಕು. ನಿಮ್ಮ ರಿಯಾಯಿತಿ ನಮಗೆ ಬೇಕಾಗಿಲ್ಲ. ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ವೈಜ್ಞಾನಿಕವಾದಂಥ ಬೆಲೆಯನ್ನು ಗುರುತು ಮಾಡ್ರಿ.
ಒಂದು ಬೆಂಕಿಪಟ್ಟಣ, ಒಬ್ಬ ಉದ್ಯಮಿ ತಯಾರು ಮಾಡ್ತಕ್ಕಂಥ ಒಂದು ಬೆಂಕಿಪಟ್ಟಣ, ಅದರ ಮೇಲೆ ಬರೀತಾನೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ₹1, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ₹1. ಒಂದು ಕ್ವಿಂಟಾಲ್ ಭತ್ತಕ್ಕೆ MRP ಅನ್ನು ಫಿಕ್ಸ್ ಮಾಡ್ರಿ, ವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆಯನ್ನು ನಿಗದಿ ಮಾಡ್ರಿ. ನೀವು 1 ಲೀಟರ್ ಹಾಲಿಗೆ ಬೆಲೆಯನ್ನು ನಿಗದಿ ಮಾಡ್ರಿ. ಒಬ್ಬ ಉದ್ದಿಮೆದಾರ ತಯಾರು ಮಾಡ್ತಕ್ಕಂಥ ವಸ್ತುವಿಗೆ ಉದ್ದಿಮೆದಾರನೇ ಬೆಲೆಯನ್ನು ನಿಗದಿ ಮಾಡ್ತಾನೆ. ಆದರೆ ರೈತ ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳಿಗೆ, ಉತ್ಪಾದನೆ ಮಾಡ್ತಕ್ಕಂಥ ಬೆಳೆಗಳಿಗೆ ರೈತ ದರವನ್ನು ನಿಗದಿ ಮಾಡುವಂತಿಲ್ಲ, ಮಧ್ಯವರ್ತಿಗಳು ದರವನ್ನು ನಿಗದಿ ಮಾಡ್ತಾರೆ. ಇದರಿಂದಲೂ ಕೂಡ ಏನಾಯಿತು, ರೈತಾಪಿ ವರ್ಗ ಚಳುವಳಿಗೆ ಧುಮುಕಲಿಕ್ಕೆ ಸಾಧ್ಯ ಆಯಿತು. ಇನ್ನು ಅವೈಜ್ಞಾನಿಕವಾಗಿರ್ತಕ್ಕಂಥ ಭೂಸ್ವಾಧೀನ, LPG ಪ್ರಭಾವದಿಂದ, LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣದಿಂದಾಗಿ ಕೈಗಾರಿಕೆಗಳ ಹೆಸರಿನಲ್ಲಿ ರೈತರ ಭೂಮಿಗಳನ್ನು ಅವೈಜ್ಞಾನಿಕವಾಗಿ ಸರ್ಕಾರ ಸ್ವಾಧೀನಪಡಿಸಿಕೊಳ್ತಕ್ಕಂಥ ಪ್ರಕ್ರಿಯೆಗೆ ಮುಂದಾಯಿತು. ರೈತರು ಉತ್ಕೃಷ್ಟವಾದಂಥ ಬೆಳೆಗಳನ್ನು ಬೆಳೀತಿದ್ದಂಥ ಫಲವತ್ತಾದ ಭೂಮಿಯನ್ನು ಅಭಿವೃದ್ಧಿಯ ಹೆಸರಿನಲ್ಲಿ, ಕೈಗಾರಿಕೀಕರಣದ ಹೆಸರಿನಲ್ಲಿ ಆ ಭೂಮಿಯನ್ನು ರೈತರಿಂದ ಕಡಿಮೆ ದರಕ್ಕೆ ಅವೈಜ್ಞಾನಿಕವಾಗಿ ವಶಪಡಿಸಿಕೊಂಡು ಅದನ್ನು ಕೈಗಾರಿಕೋದ್ಯಮಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇರೋದು. ಇದರಿಂದ ರೈತರು ನಷ್ಟವನ್ನು ಅನುಭವಿಸಿದರು. ಭೂಮಿಯನ್ನೇ ಕಳೆದುಕೊಂಡ ಮೇಲೆ ವ್ಯವಸಾಯವನ್ನು ಮಾಡುವುದು ಹೇಗೆ? ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸದೇ ಇರೋದು, ಆ ಭೂಮಿಯನ್ನು ಕಸ್ಕೊಳ್ತಕ್ಕಂಥದ್ದು. ಪರ್ಯಾಯವಾಗಿ ಎಲ್ಲಿಯಾದರೂ ಭೂಮಿಯನ್ನು ಅವರಿಗೆ ಸರ್ಕಾರಿ ಭೂಮಿಯನ್ನು ಕೊಟ್ಟರೆ ಇಲ್ಲ, ರೈತರನ್ನು ಬೀದಿಯಲ್ಲಿ ಬೆತ್ತಲು ಮಾಡಿ ನಿಲ್ಲಿಸುವಂತಹ ಸರ್ಕಾರದ ನೀತಿ ನಿಯಮಗಳು ರೈತಾಪಿ ವರ್ಗವನ್ನು ಚಳುವಳಿಗೆ ಧುಮುಕುವಂತೆ ಮಾಡಿತು. ಇನ್ನು ಬೆಂಬಲ ಬೆಲೆ, ಅಸಂಖ್ಯಾತವಾದಂಥ ಸಮಸ್ಯೆಗಳನ್ನು ರೈತರು ಈಗಾಗಲೇ ಅನುಭವಿಸ್ತಾ ಇರ್ತಕ್ಕಂಥದ್ರ ಜೊತೆಗೆ ಎಲ್ಲದೂ ಹಿಗ್ಗಿನಿಂದ ಈ ಸಾರಿ ಒಳ್ಳೆ ಫಸಲು ಬಂದದೆ, ಒಳ್ಳೆಯ ದುಡ್ಡು ಆಗ್ತದೆ, ನಮಗೆ ನಾನು ಸಾಲವನ್ನು ತೀರಿಸ್ಬೋದು, ನನ್ನ ಮಗಳ ಮದುವೆಯನ್ನು ಮಾಡ್ಬೋದು, ನನ್ನ ಮನೆಯನ್ನು ರಿಪೇರಿ ಮಾಡಿಸ್ಬೋದು ಅನ್ನುವ ಆಸೆಯಲ್ಲಿ ಇರ್ತಕ್ಕಂಥ ರೈತ ಮಾರುಕಟ್ಟೆಗೆ ತನ್ನ ಬೆಳೆಯನ್ನು ತೆಗೆದುಕೊಂಡು ಹೋದಾಗ ಬಾಯಿಗೆ ಬಂದ ದರಕ್ಕೆ ಕೇಳ್ತಕ್ಕಂಥ ಮಧ್ಯವರ್ತಿಗಳು, ಜೊತೆಗೆ ಮಾರುಕಟ್ಟೆಯ ನೀತಿಯಿಂದ, ಮುಕ್ತ ಮಾರುಕಟ್ಟೆಯ ನೀತಿಯಿಂದ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತವಾದ ಬೆಲೆ ನಿಗದಿಯಾಗದೆ, ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆಯಾಗದೇ ಇದ್ದಾಗ ರೈತರು ಮತ್ತೆ ಕಂಗಾಲಾದರು, ಮತ್ತೆ ಕಕ್ಕಾಬಿಕ್ಕಿಯಾಗ್ತಕ್ಕಂಥ ಪರಿಸ್ಥಿತಿ. ಭೂಮಿಯನ್ನು ಉಳುಮೆ ಮಾಡ್ತಾನೆ, ಮಳೆ ಬೀಳದೇ ಇದ್ದಾಗ ಕಕ್ಕಾಬಿಕ್ಕಿ ಆಗ್ತಾನೆ, ಮಳೆ ಬರ್ತದೆ ಬೀಜವನ್ನು ಬಿತ್ತುತ್ತಾನೆ, ಬೀಜ ಮೊಳಕೆ ಹೊಡೆಯದೇ ಇದ್ದರೆ ಕಕ್ಕಾಬಿಕ್ಕಿ ಆಗ್ತಾನೆ, ಬೀಜ ಮೊಳಕೆ ಹೊಡಿತದೆ, ಗೊಬ್ಬರ ಸಿಗದೇ ಇದ್ದಾಗ ಕಕ್ಕಾಬಿಕ್ಕಿ ಆಗ್ತಾನೆ, ಗೊಬ್ಬರವನ್ನು ಹಾಕ್ತಾನೆ, ಅದಾದಮೇಲೆ ಕಳೆ ತೆಗಿಲಿಕ್ಕೆ ಪೇಚಾಡ್ತಾನೆ, ಅದಾದಮೇಲೆ ಕಾಯಿ ಬಿಡದೇ ಇದ್ದರೆ, ಹೂ ಕಟ್ಟದೇ ಇದ್ದರೆ, ಕಾಯಿ ಬಿಡದಿದ್ದರೆ ಆವಾಗ ಮತ್ತೆ ಕಕ್ಕಾಬಿಕ್ಕಿ ಆಗ್ತಾನೆ. ಕಾಯಿ ಕೂಡ ಕಟ್ಟಿತು, ಸರಿಯಾದ ಕೊಯ್ಲಾಗಲಿಕ್ಕೆ ಭಾಳಷ್ಟು ಮಳೆ, ಗಾಳಿ, ಧೂಳು, ಬೆಂಕಿ ಇವೆಲ್ಲವುಗಳಿಂದಲೂ ಕೂಡ ಕಕ್ಕಾಬಿಕ್ಕಿ ಆಗ್ತಾನೆ. ಮತ್ತೆ ಆ ಫಸಲನ್ನು ತೆಗೆದುಕೊಂಡು ಹೋಗ್ತಾನೆ. ಫಸಲನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋಗಿ ನಿಂತ್ಕೊಂಡಾಗ ಮಧ್ಯವರ್ತಿಗಳು ಕಟ್ತಕ್ಕಂಥ ಬೆಲೆಯನ್ನು ನೋಡಿ ಮತ್ತೊಮ್ಮೆ ಕಕ್ಕಾಬಿಕ್ಕಿ ಆಗ್ತಾರೆ. ರೈತರನ್ನು ಕಕ್ಕಾಬಿಕ್ಕಿ ಆಗಲಿಕ್ಕೇನೆ ಇರ್ತಕ್ಕಂಥ ಸಮುದಾಯ, ಅನಿಶ್ಚಿತತೆಯನ್ನು ಎದುರಿಸಲಿಕ್ಕೆ ಇರ್ತಕ್ಕಂಥ ಒಂದು ಸಮುದಾಯ, ಒಂದು ಗುಲಾಮಿ ಸಮುದಾಯ ಎನ್ನುವ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥ ಸರ್ಕಾರದ ಧೋರಣೆಗಳು ಏನಿದ್ದಾವಲ್ಲ, ಈ ಧೋರಣೆಗಳು ಮತ್ತೆ ರೈತರನ್ನು ಚಳುವಳಿಯಲ್ಲಿ ಧುಮುಕುವಂತೆ ಮಾಡಿದ್ವು. ರೈತ ಚಳುವಳಿ ನಡೆಯಿತು. ಇನ್ನು ಈ ರೈತ ಚಳುವಳಿಯಿಂದ ಪ್ರೇರೇಪಣೆಯನ್ನು ಹೊಂದಿದಂಥ ಅನೇಕ ನಾಯಕರುಗಳು ರೈತ ನಾಯಕರಾಗಿಕೊಂಡರು. ಆ ರೈತ ನಾಯಕರು ಏನಾದರೂ ಅಂತಂದರೆ ಸರ್ಕಾರದ ಜೊತೆಗೆ ಒಳ ಒಪ್ಪಂದವನ್ನು ಕೂಡ ಮಾಡಿಕೊಳ್ತಕ್ಕಂಥ ಕೆಲವು ರೈತ ನಾಯಕರು ಹುಟ್ಟಿಕೊಂಡರು. ರೈತರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಕೂಡ ಆ ನಾಯಕರುಗಳು ಮಾಡಿದರು. ಮತ್ತೆ ಇದೇ ರೀತಿಯ ಒಂದು ಸಂಘರ್ಷ
ಈ ರೈತ ಚಳವಳಿ ಕೇವಲ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ, ನಮ್ಮ ಭಾರತದ ಸಂವಿಧಾನ ಜಾರಿಯಾದ ಮೇಲೆ ರೈತ ಚಳವಳಿ ನಡೀತಾ ಇದೆ ಅಂತ ತಿಳ್ಕೊಬೇಡಿ. ತಲತಲಾಂತರ ವರ್ಷಗಳಿಂದಲೂ ಕೂಡ, ಸಾವಿರಾರು ವರ್ಷಗಳಿಂದಲೂ ಕೂಡ ರೈತರ ಚಳವಳಿ ನಡೀತಾ ಇದೆ. ಅದು ನಿಂತಿಲ್ಲ, ಅದು ನಿಲ್ಲೋದು ಇಲ್ಲ. ಎ ಮೂವ್ಮೆಂಟ್ ವಿಚ್ ಇಸ್ ನಾಟ್ ಹ್ಯಾವಿಂಗ್ ಎನ್ ಎಂಡ್. ಇದೊಂದು ನಿರಂತರವಾಗಿರ್ತಕ್ಕಂಥ ಒಂದು ಚಳವಳಿ. ಎಲ್ಲಿಯವರೆಗೆ ಭೂಮಿಯ ಮೇಲೆ ರೈತರು ಇರ್ತಾರೋ ಅಲ್ಲಿಯವರೆಗೆ ರೈತ ಚಳವಳಿ ಮುಂದುವರಿಯುತ್ತದೆ. ಆ ರೈತ ಚಳವಳಿ ನಡೆದದ್ರಿಂದ ಆದಂತಹ ರಾಜಕೀಯ ಪರಿಣಾಮಗಳೇನು ಎನ್ನುವುದನ್ನು ಮುಂದಿನ ತರಗತಿನಲ್ಲಿ ಚರ್ಚೆ ಮಾಡೋಣ.